ದೇವರು ನಮ್ಮೊಂದಿಗೆ ಸಮಾಧಾನದ ಮಾತನಾಡಿದ್ದಾನೆ. ಮಾನವ ಹೃದಯಕ್ಕೆ ಆತನು ಮಾತ್ರ ಶಾಂತಿಯನ್ನು ನೀಡಬಲ್ಲನು. ಪ್ರೀತಿಯುಳ್ಳ ಮಿತ್ರರೇ, ದೇವರು ತನ್ನ ಕೃಪೆಯಿಂದ ನಮಗೆ ಅನುಗ್ರಹಿಸಿದ ಈ ಒಳ್ಳೆಯ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಪರಮಗೀತ ಅಧ್ಯಯನವು ಕ್ರಿಸ್ತನ ಪ್ರೀತಿಯನ್ನು ತಿಳಿಸುತ್ತದೆ. ಆತನಿಗೂ ವಿಶ್ವಾಸಿಗೂ ಇರುವ ಸಂಬಂಧ ಹೇಗಿರಬೇಕು? ಮುತ್ತು ಏನನ್ನು ಸೂಚಿಸುತ್ತದೆ? ಆತನ ಸೆಳೆಯುವಿಕೆಯ ಶಕ್ತಿ ಹಾಗೂ ಅಂತಃಪುರ ಎಂಬ ವಿಷಯಗಳನ್ನು ಅರಿತುಕೊಳ್ಳಲು ಬಯಸ್ತಾ ಇದ್ದೀರಾ? ಹಾಗಾದರೆ ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸಿ ಅಮೂಲ್ಯ ಸತ್ಯಗಳನ್ನು ತಿಳಿದುಕೊಳ್ಳೋಣ. ನಿನ್ನ ಕಟ್ಟಳೆಗಳು ಮಹತ್ವವುಳ್ಳವುಗಳೇ, ಪೂರ್ಣ ಹೃದಯದಿಂದ ಅವುಗಳನ್ನು ಕೈಗೊಳ್ಳುತ್ತೇನೆ. ಕೀರ್ತನೆ 119, 129 ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಪರಮಗೀತ ಪುಸ್ತಕದ ಪೀಠಿಕೆ ಭಾಗವನ್ನು ನಾವು ಕಳೆದ 2 ಕಾರ್ಯಕ್ರಮಗಳಲ್ಲಿ ಅಧ್ಯಯನ ಮಾಡಿದ್ದೇವೆ. ಅದರ ಮೂಲಕ ನಾವು ತಿಳಿದುಕೊಂಡಂಥ ಆತ್ಮೀಯ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಪರಮಗೀತ ಪುಸ್ತಕದ 1ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ವಚನ ಭಾಗವನ್ನು ಓದುವ ಮೊದಲು ಈ ಪುಸ್ತಕದ ಒಂದು ಸುಂದರ ಕಥೆಯನ್ನು ಓದಿಕೊಳ್ಳುವುದು ಅಗತ್ಯ. ಮುನ್ನುಡಿಯಲ್ಲಿ ನಾನು ಇದನ್ನು ವಿವರವಾಗಿ ತಿಳಿಸಿದ್ದೇನೆ. ಪ್ರಿಯರೇ, ಈ ಪುಸ್ತಕದಲ್ಲಿ 5 ಚಿಕ್ಕ ಪದ್ಯಗಳಿವೆ. ಅದು ಗ್ರಾಮೀಣ ಹುಡುಗಿಯಾದ ಶೂಲೇಮ್ಯಳಿಗೆ ಗುಡ್ಡಗಳ ನಾಡಿನಲ್ಲಾದ ಅನುಭವವನ್ನು ತಿಳಿಸುತ್ತದೆ. ಒಂದು ದಿನ ಒಬ್ಬ ಕುರುಬನು ಬಂದನು. ಅವಳು ಅವನನ್ನು ಪ್ರೀತಿಸತೊಡಗಿದಳು. ಅವನು ಆಕೆಯನ್ನು ಪ್ರೀತಿಸತೊಡಗಿದನು. ಅವನು ಅವಳನ್ನು ಬಿಟ್ಟು ಹೋದನು. ಆದರೆ ತಿರುಗಿ ಬರುತ್ತೇನೆಂದು ಮಾತು ಕೊಟ್ಟನು. ಆದರೆ ಅವಳು ನೆನೆಸಿದಷ್ಟು ಬೇಗದಲ್ಲಿ ಅವನು ಹಿಂತಿರುಗಿ ಬರಲಿಲ್ಲ. ಒಂದು ದಿನ ಅರಸನಾದ ಸೊಲೊಮೋನನು ಬಂದನೆಂದು ಅವನು ಅವಳನ್ನು ನೋಡ ಬಯಸಿದ್ದಾನೆಂದು ತಿಳಿಸಲಾಯಿತು. ಆಕೆಗೆ ಅದನ್ನು ನಂಬಲಾಗಲಿಲ್ಲ. ಅವಳನ್ನು ಅವನ ಎದುರಿಗೆ ಕರೆತಂದಾಗ ಅವನೇ ತನ್ನ ಕುರುಬ ಪ್ರೇಮಿಯೆಂದು ಅವಳು ಗುರುತಿಸಿದಳು. ಪ್ರಿಯರೇ, ಇದರಲ್ಲಿನ ಕತೆ ಒಂದಕ್ಕೊಂದು ಸಂಬಂಧಿಸಿ ಕ್ರಮವಾಗಿ ಹೇಳಲ್ಪಟ್ಟಿದೆ ಎಂದು ಕೆಲವರ ಅಭಿಪ್ರಾಯ. ಆದರೆ ನಾನು ವೈಯಕ್ತಿಕವಾಗಿ ಹಾಗೆ ಭಾವಿಸುವುದಿಲ್ಲ. ನಾನು ನೆನೆಸುವಂತೆ ದೃಶ್ಯಗಳು ಬದಲಾಗುತ್ತಾ ಇರುತ್ತವೆ. ಕೆಲವು ಹಿಂದೆ ನಡೆದ ಘಟನೆಗಳು ಹೇಳಲ್ಪಡುತ್ತದೆ. ಆದರೆ ಈ ಪುಸ್ತಕವನ್ನು ನಾವು ಧ್ಯಾನಿಸುವ ಮುಖ್ಯ ಉದ್ದೇಶವೆಂದರೆ ವಿಶ್ವಾಸಿಗಳಾದ ನಮಗೆ ಈ ಪುಸ್ತಕ ಹೇಗೆ ಅನ್ವಯಿಸುತ್ತದೆ ಎಂಬುದೇ ಆಗಿದೆ. ಅದು ಕರ್ತನಾದ ಯೇಸುವಿಗೂ ವಿಶ್ವಾಸಿಗೂ ನಡುವೆ ಇರುವ ಪ್ರೀತಿಯ ಸುಂದರ ಸಂಬಂಧದ ಚಿತ್ರಣವಾಗಿದೆ. ಪರಮಗೀತ 1ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಪರಮಗೀತವು ಸೊಲೊಮೋನನು ರಚಿಸಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪುಸ್ತಕವನ್ನು ಒಂದು ಜಾನಪದ ಗೀತೆ ಇಲ್ಲವೇ ಸಂಗೀತ ನಾಟಕವೆಂದು ಪರಿಗಣಿಸಬಹುದು. ಈ ಚಿಕ್ಕ ಗೀತೆಗಳನ್ನು ಒಟ್ಟಾಗಿ ಸೇರಿಸಿ ಅದ್ಭುತವಾದ ಒಂದು ಕತೆ ಹೇಳಲ್ಪಟ್ಟಿದೆ. ದೇವರು ತನ್ನ ಜನರೊಂದಿಗೆ ಮಾತನಾಡಲು ಉಪಯೋಗಿಸಿದ ಒಂದು ವಿಧ ಇದಾಗಿರುತ್ತದೆ. ಅದು ವೈರಾಗ್ಯವನ್ನು ಖಂಡಿಸುತ್ತದೆ. ಮಾತ್ರವಲ್ಲದೆ ಅತಿಯಾದ ಮೋಹ ಹಾಗೂ ವಿವಾಹ ಸಂಬಂಧವನ್ನು ಮುರಿಯುವುದನ್ನೂ ಖಂಡಿಸುತ್ತದೆ. ಇದು ಒಂದು ಕೀಳುಮಟ್ಟದ ಸಂಗೀತ ನಾಟಕವಲ್ಲ. ಮುಖ್ಯ ಪಾತ್ರಧಾರಿಯು ತಲೆಕೆಟ್ಟವನೂ ಪಾತ್ರಧಾರಿಣಿ ಅತಿ ಮೋಹದವಳೂ ಆಗಿರುವ ಕೀಳುಮಟ್ಟದ ನಾಟಕ ಇದಲ್ಲ. ಬದಲಾಗಿ ವೈವಾಹಿಕ ಪ್ರೀತಿಯ ಸುಂದರ ಗೀತೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಅವನ ಮುದ್ದು ಎಂಬ ವಿಚಾರವನ್ನು ನೋಡೋಣ. ಮೊದಲ ಗೀತೆಯಲ್ಲಿ ಮದುಮಗಳು ಮದುಮಗನು ಅದ್ಭುತವಾದ ಸಂಬಂಧದಲ್ಲಿರುವುದನ್ನು ಕಾಣುತ್ತೇವೆ. ಪರಮಗೀತ 1ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬಾಯ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ, ನಿನ್ನ ಲಾಲನೆಯು ದ್ರಾಕ್ಷಾರಸಕ್ಕಿಂತಲೂ ಮೇಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ಮುದ್ದು ಎಂದರೆ ಶಾಂತಿ ವಾಗ್ದಾನ, ಸಮಾಧಾನದ ಗುರುತಾಗಿತ್ತು. ಸೊಲೊಮೋನನು ಎಂಬ ಹೆಸರಿನ ಅರ್ಥವೇ ಸಮಾಧಾನ ಎಂದು. ಅವನು ಶಾಂತಿಯ ರಾಜನಾಗಿದ್ದು ಶಾಂತಿಯ ಊರಾದ ಯೆರೂಸಲೇಮಿನಲ್ಲಿ ಆಳುತ್ತಿದ್ದನು. ಶೂಲೇಮ್ಯಳು ಕೂಡ ಸಮಾಧಾನದ ಪುತ್ರಿಯಾಗಿದ್ದಳು. ಮುದ್ದು ಅತಿ ವೈಯಕ್ತಿಕವಾದ ನಿಕಟ ಸಂಬಂಧದ ಸೂಚನೆಯಾಗಿದೆ. ಯೇಸುವಿಗೆ ತನ್ನವರೊಂದಿಗಿದ್ದ ಸಂಬಂಧದಂತೆ
ಆತನು ತನ್ನ ಸಂದೇಶವನ್ನು ವಾಕ್ಯದ ಮೂಲಕವಾಗಿ ನಮಗೆ ವೈಯಕ್ತಿಕವಾಗಿ ತಲುಪಿಸುತ್ತಾನೆ. ಆದ್ದರಿಂದಲೇ ನಾವು ದೇವರ ವಾಕ್ಯದ ಅಭ್ಯಾಸಕ್ಕೆ ಹಿಂದಿರುಗಬೇಕಾಗಿದೆ. ಸತ್ಯವೇದದ ಕೆಲವು ಮೂಲ ವಿಚಾರಗಳನ್ನು ತಿಳಿಯುವುದಷ್ಟೇ ಅಲ್ಲ, ವಚನಗಳನ್ನು ಬಾಯಿಪಾಠ ಮಾಡುವುದಷ್ಟೇ ಅಲ್ಲ, ದೇವರು ನಮ್ಮ ಸಂಗಡ ಮಾತಾಡುವಂತೆ ಆತನೊಂದಿಗೆ ವೈಯಕ್ತಿಕ ಸಂಬಂಧವನ್ನಿರಿಸಿ ನಿಲ್ಲಿಸಿಕೊಳ್ಳುವುದಾಗಿದೆ. ಬಾಯ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ ಎಂಬುದಾಗಿ ನೋಡುವಾಗ ಆತನು ನಮ್ಮೊಂದಿಗೆ ಸಮಾಧಾನದ ಮಾತನ್ನಾಡಿದ್ದಾನೆ. ಮಾನವ ಹೃದಯಕ್ಕೆ ಆತನು ಮಾತ್ರ ಶಾಂತಿಯನ್ನು ಕೊಡಬಲ್ಲನು. ಹಳೆ ಒಡಂಬಡಿಕೆಯಲ್ಲಿನ ಕ್ರಿಸ್ತನ ವಿವಿಧ ರೂಪಗಳನ್ನು ನೋಡಿದ್ದೇವೆ. ಮೂಡಿ ಸ್ಟುವರ್ಟ್ ಅವರು ಹೀಗೆ ಬರೆದಿದ್ದಾರೆ: ಮೋಶೆಯೂ ಪ್ರವಾದಿಗಳೂ ಬಂದರು, ಆರೋನನೂ ಯಾಜಕರೂ ಬಂದರು, ಕೊನೆಗೆ ದಾವೀದನೂ ಅರಸರುಗಳೂ ಬಂದರು. ಆದರೆ ಈಗ ಅವನು ತಾನಾಗಿ ಬರಲಿ, ನಿಜವಾದ ಪ್ರವಾದಿಯೂ ಯಾಜಕನೂ ಅರಸನೂ ಆಗಿರುವವನು ಎಂಬುದಾಗಿ. ಕ್ರಿಸ್ತನಿಗೆ ಅತಿ ಸಮೀಪಸ್ಥರಾಗಿದ್ದ ಬೆರ್ನಾರ್ಡ್ ಹೇಳಿದ್ದಾರೆ: ನಾನು ಮೋಶೆಯ ಮಾತು ಕೇಳುತ್ತಿಲ್ಲ, ಅವನು ಮಾತು ಬಾರದವನು. ಏಷಾಯನು ಅಶುದ್ಧ ತುಟಿಗಳುಳ್ಳವನು, ಎರೇಮಿಯನು ಬಾಲಕನಾಗಿರುವುದರಿಂದ ಮಾತನಾಡಲಾರನು, ಮತ್ತು ಪ್ರವಾದಿಗಳೆಲ್ಲರೂ ಮೂಕರಾಗಿದ್ದಾರೆ. ಯಾರ ಕುರಿತಾಗಿ ಹೇಳಲ್ಪಟ್ಟಿದೆಯೋ ಅವನೇ ಮಾತಾಡಲಿ ಎಂಬುದಾಗಿ. ಪ್ರಿಯರೇ, ಆತನು ಸಮಾಧಾನ ನುಡಿದಾಗ ಕಿವಿಗಳಿದ್ದು ಕೇಳಿದವರು ಕ್ರೂಜೆಯ ತನ್ನ ರಕ್ತದ ಮೂಲಕ ಪಾಪ ಕ್ಷಮಾಪಣೆ ಕೊಡುವ ಮೂಲಕ ಮುಂದಿನ ಹೆಜ್ಜೆ ಇಡಬಹುದು. ಕ್ರಿಸ್ತನಲ್ಲಿ ನೀನು ದೇವರ ಸಂಗಡ ಸಮಾಧಾನವಾಗಿರುವುದಾದರೆ ಆತನು ನಿನಗೆ ಈ ಗಂಭೀರವಾದ ವಿವಾಹದ ಮುದ್ದನ್ನು ಕೊಡುತ್ತಾನೆ. ಅದು ಕ್ರಿಸ್ತನಿಗೂ ವಿಶ್ವಾಸಿಗೂ ನಡುವೆ ವೈವಾಹಿಕ ಒಡಂಬಡಿಕೆಗೆ ಮುದ್ರೆ ಹಾಕುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಬಿಡುಗಡೆಯಲ್ಲಿ ಕರ್ತನಾದ ಯೇಸು ನಮಗೆ ಬಿಡುಗಡೆ ಕೊಡುವುದು ಮಾತ್ರವಲ್ಲದೆ ನಮಗೆ ಸ್ವಾತಂತ್ರ್ಯವನ್ನೂ ಕೊಡುತ್ತಾನೆ. ಆದದರಿಂದ ಮಗನು ನಿಮಗೆ ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಅದು ಯಾವ ರೀತಿಯ ಸ್ವಾತಂತ್ರ್ಯ? ಅದು ಈಗ ಆತನ ಬಳಿಗೆ ಬಂದು, ನನ್ನ ದೇಹವನ್ನು ನಿನಗೆ ಸಜೀವ ಯಜ್ಞವಾಗಿ ಸಮರ್ಪಿಸುತ್ತೇನೆ ಎಂದು ಹೇಳುವ ಸ್ವಾತಂತ್ರ್ಯ. ಪ್ರಿಯರೇ, ರೋಮಾಪುರದಲ್ಲಿ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ನೋಡಿರಿ. ಅದು ಪ್ರತಿಷ್ಠೆಯ ಸ್ವಾತಂತ್ರ್ಯ. ಅದು ನಮ್ಮನ್ನು ನಮ್ಮ ರಕ್ಷಕನಾದ ಯೇಸುವಿನೊಂದಿಗೆ ವೈಯಕ್ತಿಕ ಸಂಬಂಧಕ್ಕೆ ನಡೆಸುತ್ತದೆ. ಪ್ರಿಯ ಮಿತ್ರನೇ, ನೀನು ಇಂತಹ ದೇವರ ಮಗುವಾಗಿದ್ದೀಯೋ, ಇಲ್ಲವೇ ಆತನ ಕೃಪೆಯನ್ನು ಹಿಡಿದುಕೊಳ್ಳಲು ಭಯಪಟ್ಟು ನಡುಗುವ ವ್ಯಕ್ತಿಯಾಗಿದ್ದೀಯೋ? ನೀನು ಆ ಸ್ಥಿತಿಯನ್ನು ನಿನ್ನದಾಗಿ ಮಾಡಿಕೊಳ್ಳಬೇಕೆಂದು ಆತನು ಬಯಸುತ್ತಾನೆ. ಆತನು ಕರುಣೆಯಲ್ಲಿಯೂ ಕೃಪೆಯಲ್ಲಿಯೂ ತುಂಬಿದವನಾಗಿದ್ದು ತನ್ನ ಮಹಿಮೆಯ ಐಶ್ವರ್ಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವವನಾಗಿದ್ದಾನೆ. ಪ್ರಿಯ ಸ್ನೇಹಿತನೇ, ನೀನು ಇದರ ಕುರಿತು ಹೇಗೆ ನೆನೆಸುತ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಆತನ ಕರುಣೆ ಬೇಕಾಗಿದೆ ಎಂದು ನಾನು ತಿಳಿದಿದ್ದೇನೆ. ಆತನ ಕೃಪೆಯೂ ನನಗೆ ಬೇಕಾಗಿದೆ. ಆತನ ಕರೆ ಹೀಗಿದೆ: ಅಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇದು ನಿಜವಾದ ವಿಶ್ರಾಂತಿಯಾಗಿದೆ. ಅದು ಕೇವಲ ಸಬ್ಬತ್ತಿನ ಒಂದು ದಿನದ ವಿಶ್ರಾಂತಿಯಲ್ಲ. ಅದು ವಾರದ 7 ದಿನಗಳಲ್ಲಿಯೂ ಇರುವ ವಿಶ್ರಾಂತಿ. ಅದು ಆತನು ಮಾಡಿ ತೀರಿಸಿದ ವಿಮೋಚನೆಯಲ್ಲಿ ನಿಶ್ಚಿಂತನಾಗಿರುವುದು. ಮತ್ತೆ ಆತನು ಹೇಳುತ್ತಾನೆ: ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29 ಮತ್ತು 30ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆತನೊಂದಿಗೆ ನೊಗವನ್ನು ಹೊರುವುದು ಅದ್ಭುತವಾದ ಮಹಿಮೆಯ ಸಂಬಂಧವಾಗಿದೆ ಮತ್ತು ಆತನು ನಿನಗಾಗಿ ನಿನ್ನ ಭಾರವನ್ನು ಹೊರುತ್ತಾನೆ. ಎಸ್ ಕಿನ್ ಎಂಬವರು ಇದನ್ನು ಕಾವ್ಯಮಯವಾಗಿ ಹೀಗೆ ಹೇಳಿದ್ದಾರೆ: ಆತನ ಬಾಯಿ ಪರಲೋಕದ ಸಂತೋಷವನ್ನು ತಿಳಿಸುತ್ತದೆ, ಆತನ ಮೇಲಣ ಮುದ್ದುಗಳು ಕ್ಷಮೆ ವಾಗ್ದಾನಗಳಾಗಿದ್ದು ನಿತ್ಯ ಪ್ರೀತಿಗೆ ಮುದ್ರೆ ಹಾಕುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಆತನ ಪ್ರೀತಿ ಎಂಬ ವಿಚಾರವನ್ನು ನೋಡೋಣ. ನಿನ್ನ ಲಾಲನೆಯು ದ್ರಾಕ್ಷಾರಸಕ್ಕಿಂತಲೂ ಮೇಲು ಎಂಬುದಾಗಿ ನೋಡುವಾಗ
ಆ ದಿನಗಳಲ್ಲಿ ದ್ರಾಕ್ಷಾರಸವೆಂದರೆ ಸುಖಭೋಗದ ಲಕ್ಷಣವಾಗಿತ್ತು. ಈ ರೀತಿಯ ಕುಡಿತದ ಔತಣದಲ್ಲಿ ಎಲ್ಲವೂ ದೊರೆಯುತ್ತಿತ್ತು. ಅದು ಹೃದಯಕ್ಕೆ ಅತ್ಯುನ್ನತವಾದ ಸಂತಸವನ್ನುಂಟು ಮಾಡುವ ಸಂಗತಿಯನ್ನು ಸೂಚಿಸುತ್ತಿತ್ತು. ಪೌಲನು ಹೀಗೆ ಬರೆದಿದ್ದಾನೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ, ಆದರೆ ಪವಿತ್ರಾತ್ಮಭರಿತರಾಗಿದ್ದು ಎಂಬುದಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಪವಿತ್ರಾತ್ಮನಿಂದ ಭರಿತರಾಗಿದ್ದು ಕ್ರಿಸ್ತನಿಗೆ ಸೇರಿರುವ ಮತ್ತು ಆತನೊಂದಿಗೆ ಅನ್ಯೋನ್ಯತೆಯಿಂದಿರುವುದರ ಭಾವಾತಿರೇಕ ಆತ್ಮ ಸಂಭ್ರಮಗಳನ್ನು ಅನುಭವಿಸುವುದು ಎಷ್ಟು ಒಳ್ಳೆಯದು. ನಾನು ಮಾತನಾಡುವ ಈ ಸಂಗತಿಗಳ ಕುರಿತಾಗಿ ನನಗಾಗಲಿ ನಿಮಗಾಗಲಿ ಹೆಚ್ಚು ತಿಳಿದಿರುವುದಿಲ್ಲ ಅಲ್ಲವೇ? ನಾವು ಪೇತ್ರನು ಬರೆದಂಥ ಅನುಭವಕ್ಕೆ ಬರಬೇಕಾಗಿದೆ. ಅದೇನೆಂದರೆ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆಯಿಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಸಖ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ ಎಂಬುದಾಗಿ ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಹಬಕ್ಕೂಕನು ಇದನ್ನು ಈ ರೀತಿ ಹೇಳಿದ್ದಾನೆ, ಆಹಾ, ಅಂಜೂರವೂ ಚಿಗುರದಿದ್ದರೂ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಎಂಬುದಾಗಿ. ಹಬಕ್ಕೂಕನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯ ಸ್ನೇಹಿತನೇ, ನೀನು ಈ ಅನುಭವಕ್ಕೆ ಬಂದಿದ್ದೀಯೋ? ನಿನ್ನ ಲಾಲನೆಯು ದ್ರಾಕ್ಷಾರಸಕ್ಕಿಂತ ಮೇಲೆ ಎಂಬ ಮಾತು ಸುಳ್ಳಲ್ಲ. ನಾವು ಅಗೌರವವಾಗಿ ಮಾತನಾಡುತ್ತಿಲ್ಲ. ಆದರೆ ನಿನಗೆ ಜೀವನದಲ್ಲಿ ಉತ್ತೇಜನ ದೊರಕುತ್ತಿದೆಯೋ? ಅದನ್ನು ಪಡೆಯುವ ಮಾರ್ಗ ಇದೇ ಆಗಿದೆ. ದ್ರಾಕ್ಷಾರಸವು ಅತಿಯಾದರೆ ಕುಡಿಕತನಕ್ಕೆ ನಡೆಸುತ್ತದೆ. ಅಮಲು ದ್ರವ್ಯದಿಂದ ತಾತ್ಕಾಲಿಕ ಉತ್ತೇಜನ ಸಿಗುತ್ತದೆ, ಆದರೆ ಮತ್ತೆ ಅದು ನಿನ್ನನ್ನು ಕೈಬಿಡುತ್ತದೆ. ಪ್ರಿಯ ಮಿತ್ರನೇ, ನಿನ್ನ ಜೀವಿತಕ್ಕೆ ಪರಿಶುದ್ಧಾತ್ಮನು ಬರುವುದಕ್ಕೆ ಬಿಡು. ಆತನು ದೇವರ ಪ್ರೀತಿಯನ್ನು ನಿನ್ನ ಹೃದಯದಲ್ಲಿ ತುಂಬಿಸುವನು. ಈ ಕಾರಣಕ್ಕಾಗಿ ದೇವರಾತ್ಮನು ನಮಗೆ ಬೇಕಾಗಿದ್ದಾನೆ. ಪರಮಗೀತ 1ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿನ್ನ ತೈಲವು ಸುಗಂಧ, ನಿನ್ನ ಹೆಸರು ಸುರಿದ ತೈಲದ ಸುಗಂಧದಂತೆ ವ್ಯಾಪಿಸಿರುವುದರಿಂದ ತರುಣಿಯರು ನಿನ್ನನ್ನು ಪ್ರೀತಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತೈಲವೆಂದರೆ ಸುಗಂಧದ ದ್ರವ್ಯವಾಗಿದೆ. ಕ್ರಿಸ್ತನು ಈ ಲೋಕದ ತನ್ನ ಜೀವಿತವನ್ನು ಆರಂಭಿಸಿದಾಗ ಆತನಿಗೆ ಕಾಣಿಕೆಯಾಗಿ ರಕ್ತಬೋಳವನ್ನು ತಂದಿದ್ದರು. ಆತನ ಈ ಲೋಕದ ಜೀವಿತದುದ್ದಕ್ಕೂ ಪರಿಮಳವೇ ಇತ್ತು. ಆತನು ಕ್ರೂಜೆಯಲ್ಲಿ ಸತ್ತಾಗ ಆತನು ನಮಗೆ ತೋರಿಸಿದ ಪ್ರೀತಿಯ ಪರಿಮಳ ಅದೆಷ್ಟು! ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಆತನ ಸೆಳೆಯುವ ಶಕ್ತಿ ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 1ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನನ್ನು ತುಸ ಎಳೆ, ನಿನ್ನ ಹಿಂದೆ ಓಡಿ ಬರುವೆವು. ರಾಜನು ನನ್ನನ್ನು ಅಂತಃಪುರಕ್ಕೆ ಬರಮಾಡಿದ್ದಾನೆ, ನಿನ್ನಲ್ಲಿ ಹರ್ಷಿಸಿ ಉಲ್ಲಾಸಿಸುವೆವು. ದ್ರಾಕ್ಷಾರಸಕ್ಕಿಂತಲೂ ನಿನ್ನ ಲಾಲನೆಯನ್ನು ಹೆಚ್ಚಾಗಿ ಕೊಂಡಾಡುವೆವು, ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದೊಂದು ಅದ್ಭುತವಾದ ವಾಕ್ಯ ಭಾಗವಾಗಿದೆ. ಕ್ರಿಸ್ತನೊಂದಿಗೆ ಪ್ರೇಮದಿಂದಿದ್ದು ಆತನ ಸಂಗಡ ಇನ್ನೂ ಹೆಚ್ಚಿನ ನಿಕಟ ಅನ್ಯೋನ್ಯತೆಯನ್ನು ಬಯಸುವವನ ಉದ್ಗಾರವಾಗಿದೆ. ಆದರೆ ಅಂಥ ಸ್ಥಿತಿಗೆ ನಾವು ಏರಲಾರೆವೆಂಬ ಬೋಧ ನಮಗಾಗುತ್ತದೆ. ಅದು ನಮಗೆಟಕುವಂಥದ್ದು. ಇಂಥ ಸ್ಥಿತಿಯಲ್ಲಿರುವ ನಾವು ಆತನನ್ನು ನೀವೇ ನನ್ನನ್ನು ಸೆಳೆ ಎಂದು ಕೇಳಿಕೊಳ್ಳುತ್ತೇವೆ. ಬೋನಾರ್ ಎಂಬವರು ಈ ಪ್ರೀತಿಯನ್ನು ಈ ರೀತಿ ಹೇಳಿದ್ದಾರೆ, ಇಮ್ಮಾನುವೇಲ, ಕರ್ತನಾದ ಕ್ರಿಸ್ತನನ್ನು, ಯೇಸುವನ್ನು ನಾನು ಪ್ರೀತಿಸುತ್ತೇನೆ. ಆ ನಾಮದಿಂದ ಗಾಳಿಯಲ್ಲಿ ಹರಡಿದ ಸುವಾಸನೆ ನನಗಿಷ್ಟವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಎಂಬ ಹೆಸರು ನಿನಗೆ ಏನು ಅರ್ಥ ಕೊಡುತ್ತದೆ? ಈ ಅದ್ಭುತ ಸಂಬಂಧದ ಅನುಭವ ನಿನಗಿಲ್ಲವಾದರೆ ಈ ಮದುಮಗಳ ಮಾತನ್ನು ಕೇಳು. ಆಕೆಯಂತೆ ನನ್ನನ್ನು ಸೆಳೆ ಎಂದು ಕೇಳಿಕೋ. ನೀನು ದೇವರ ಮಗುವಾಗಿರುವುದಾದರೆ
ಹಾಗೆ ಹೇಳು. ನೀನು ನಿನ್ನಿಷ್ಟಕ್ಕೆ ಏರಲಾರದ ಈ ಸ್ಥಿತಿಗೆ ಆತನೇ ನಿನ್ನನ್ನು ಎತ್ತಿ ತರುವುದಕ್ಕೆ ಬಿಡು. ನಿನಗಾಗಿ ನೀನು ಆ ಮಟ್ಟಕ್ಕೆ ಮುಟ್ಟಲಾರಿ ಎಂಬುದನ್ನು ತಿಳಿದುಕೋ. ಫ್ರಾನ್ಸಿಸ್ ಕ್ವಾರ್ಟ್ಸ್ರವರು ಈ ವಿಚಾರವನ್ನು ಅಂದವಾಗಿ ನಿರೂಪಿಸಿದ್ದಾರೆ. ಹೇಗೆಂದರೆ, ಮರದ ದಿಮ್ಮಿಯ ಅಡಿ ಕಾಣದಂತೆ ಅಡಗಿರುವ ಸಾವಿಲ್ಲದ ಹುಳದಂತೆ ನನಗೆ ಏಳುವ ಮನಸ್ಸಿಲ್ಲ, ತಿರುಗಿ ಬೀಳುವ ಬಲವಿಲ್ಲ. ನೀರಲ್ಲಿ ಮುಳುಗಿದ ಕೊಡಲಿ ಮೇಲೆತ್ತುವ ಕೈಗಾಗಿ ಬಯಸಬಹುದೇ? ಮರಳ ರಾಶಿಯೆಡೆಯಿಂದ ಒಣ ನೆಲಕ್ಕಾಗಿ ಬಯಸಬಹುದೇ? ಪಾಪಮಯ ರಕ್ತ ಮಾಂಸಕ್ಕೆ ಒಳ್ಳೆಯದಕ್ಕೆ ಕೈಕೊಡಲು ಬಹು ತ್ರಾಸ. ದೇವರೇ, ನಾನಂತೂ ಸ್ವಲ್ಪವೂ ಅಲ್ಲಾಡಲಾರೆ. ಚಲಿಸ ಶಕ್ತರಾದವರು ನಿನ್ನ ಮಹಿಮೆಯನ್ನು ನೋಡಬಾರದು. ನಾನಿದ್ದ ಸ್ಥಿತಿಯಲ್ಲಿ ದೇವರೇ, ನಿನ್ನ ಸ್ವರ ಕೇಳಲು ಕರೆಗೆ ಕಿವಿಗೊಡಲು ಶಕ್ತಿಯಿಲ್ಲ. ಚಲಿಸಿ ಕಾರ್ಯ ಮಾಡಲು ತಕ್ಕ ಚಿತ್ತ ಶಕ್ತಿ ನೀಡು. ನನ್ನನ್ನೆತ್ತು ನಡೆಯಲೆತ್ನಿಸುವೆ. ನಿನ್ನ ಅಪ್ರತಿಮ ಪ್ರೇಮದಿಂದ ನನ್ನನ್ನು ಸೆಳೆ. ನನಗೆ ಪ್ರತಿರೋಧ ಶಕ್ತಿ ಮಾತ್ರವಿದೆ. ಕ್ರಿಯಾಶಕ್ತಿಯ ನನಗೆ ನೀಡು, ಬಳಿಕ ಅಪ್ಪಣೆ ಮಾಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ಶಕ್ತಿ ನಮಗೆ ಕೊಡಲ್ಪಡುತ್ತದೆಂದು ದೇವರು ಹೇಳುತ್ತಾನೆ. ನಮ್ಮ ಬಲಹೀನ ಸ್ಥಿತಿಯಲ್ಲಿ ಆತನ ಬಲ ಕಾರ್ಯಸಾಧಕವಾಗುತ್ತದೆಂದು ಹೇಳಿದ್ದಾನೆ. ಹೃದಯದಾಳದಿಂದ ನಾವು ನನ್ನನ್ನು ಸೆಳೆ ಎಂದು ಕೂಗಿಕೊಂಡರೆ ಆತನು ಕೇಳುತ್ತಾನೆ. ದೇವರಾತ್ಮನಿಂದ ಕ್ರಿಸ್ತನ ಸಮ್ಮುಖಕ್ಕೆ ನಾವು ತರಲ್ಪಟ್ಟಾಗ ಅದರಲ್ಲಿ ಉತ್ಸಾಹವೂ ಸಂಭ್ರಮವೂ ಉಂಟಾಗುತ್ತದೆ. ಆತನು ನಮಗೆ ಕ್ರಿಸ್ತನ ನಿಜವಾಗಿ ಮಾಡುತ್ತಾನೆ. ನನ್ನನ್ನು ಕಳಿಸಿಕೊಟ್ಟಂಥ ತಂದೆಯು ಎಳೆದ ಹೊರತು ಯಾವನೂ ನನ್ನ ಬಳಿಗೆ ಬರಲಾರನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 44ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ತನ್ನವರಿಗೆ ಹೇಳಿದ್ದಾನೆ ಏನೆಂದರೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ನಿಮ್ಮನ್ನು ಹುಡುಕಿಕೊಂಡು ಬಂದವನು ಆತನೇ. ನಾವು ದೇವರನ್ನು ಹುಡುಕಲಿಲ್ಲ, ಆತನೇ ನಮ್ಮನ್ನು ಹುಡುಕಿದನು. ಈಗಲೂ ಆತನು ನಮ್ಮನ್ನು ಹುಡುಕುತ್ತಿದ್ದಾನೆ. ನಾವು ಎಚ್ಚರವಾಗಿ ಕರ್ತನೇ ನನ್ನನ್ನು ಸೆಳೆ ಎಂದು ಮಾತ್ರ ಹೇಳಬಹುದು. ನಮಗೆ ಜೀವದ ನೀರನ್ನು ಕೊಡಲು ದೇವರಾತ್ಮನು ಬೇಕಾಗಿದ್ದಾನೆ. ನಾವು ಆ ಜೀವದ ನೀರನ್ನು ಕುಡಿದರೆ ಜೀವದ ಹೊರತೆಗಳು ನಮ್ಮೊಳಗಿಂದ ಹೊರಟು ಹರಿದು ಬರುವವು, ನಿನ್ನ ಹಿಂದೆ ಓಡಿ ಬರುವೆವು ಎಂಬುದಾಗಿ ನೋಡುವಾಗ ನಾವು ಸೋಮಾರಿಗಳು, ಅಲಕ್ಷ್ಯ ಭಾವದವರು. ಆದ್ದರಿಂದ ನಮ್ಮನ್ನು ಎಳೆ ಎಂದು ನಾವು ಹೇಳುತ್ತಿಲ್ಲ, ಆದರೆ ನಾವು ಸಹಾಯಹೀನರಾಗಿದ್ದೇವೆ. ನಮಗೆ ಬರಲು ಮನಸ್ಸಿದೆ, ಆತ್ಮನು ಸಿದ್ಧವಾಗಿದ್ದಾನೆ, ಆದರೆ ಶರೀರಕ್ಕೆ ಬಲ ಸಾಲದು. ಆತನ ಹಿಂದೆ ಓಡಲು ನಮಗೆ ಮನಸ್ಸಿದೆ, ಆದರೆ ಓಡುವ ಕಾಲುಗಳನ್ನು ನಮಗೆ ಆತನೇ ನೀಡಬೇಕು. ಆ ದೈವಿಕ ಶಕ್ತತೆಯನ್ನು ಆತನೇ ನಮಗೆ ಒದಗಿಸಬೇಕು. ಆತನು ನಮ್ಮನ್ನು ಎಳೆಯಬೇಕು. ಪ್ರಿಯರೇ, ಆದ ಕಾರಣ ನಮಗೆ ನೇಮಕವಾದ ಓಟವನ್ನು, ನಂಬಿಕೆಯನ್ನು ಹುಟ್ಟಿಸುವವನೂ ಪೂರೈಸುವವನೂ ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಸ್ಥಿರ ಚಿತ್ತದಿಂದ ಓಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಮತ್ತು ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದಣಿಯರು, ನಡೆದು ಬಳಲರು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಮನಸ್ಥಿತಿ ಹೇಗಿದೆ? ನಾವು ದೇವರನ್ನು ಆತುಕೊಂಡವರಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ನಮಗೆ ನೇಮಕವಾದ ಓಟದಲ್ಲಿ ಓಡುತ್ತಾ ಇದ್ದೇವೆಯೋ? ನಾವು ಪರೀಕ್ಷಿಸಿಕೊಂಡವರಾಗಿ ಒಂದು ವೇಳೆ ಇರುವಂಥ ಸ್ಥಿತಿಯಲ್ಲೇ ನಾವು ಇರುವುದಾದರೆ ಅದೇ ಸ್ಥಿತಿಯಲ್ಲಿ ಇರದೆ ದೇವರ ಪ್ರೀತಿಯಿಂದ ತುಂಬಿದವರಾಗಿ, ದೇವರ ವಾಕ್ಯವನ್ನು ಆತುಕೊಂಡವರಾಗಿ, ದೇವರ ಆತ್ಮನ ಬಲದೊಂದಿಗೆ ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ, ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮುತ್ತು ಎಂದರೆ ಶಾಂತಿಯ ವಾಗ್ದಾನ, ಸಮಾಧಾನದ ಗುರುತು ಹಾಗೂ ಅತಿ ವೈಯಕ್ತಿಕವಾದ ನಿಕಟ ಸಂಬಂಧದ ಸೂಚನೆಯೂ ಆಗಿದೆ. ದೇವರೊಂದಿಗೆ ಪ್ರೀತಿಯಿಂದ ಇದ್ದುಕೊಂಡು ಆತನ ಅನ್ಯೋನ್ಯತೆಯಲ್ಲಿ ಜೀವಿಸಿ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು ಎಂಬ ಈ ನಿರೀಕ್ಷೆಯಲ್ಲಿ ನಾವು ಜೀವಿಸಬೇಕಾಗಿದೆ. ಆದುದರಿಂದ ಪ್ರಿಯರೇ, ದಿನಾಲೂ ದೇವರ ವಾಕ್ಯದ ಪ್ರಕಾರ ನಡೆಯೋಣ.
ಬನ್ನಿ ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಆ ವಾಕ್ಯಗಳು ನಮ್ಮ ಕಾಲಿಗೆ ದೀಪವಾಗಿದ್ದು ಮಾರ್ಗಕ್ಕೆ ಬೆಳಕನ್ನು ನೀಡುವಂಥ ಅಮೂಲ್ಯವಾದ ಮಾತುಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಪರಮಗೀತೆಯ ಪುಸ್ತಕದಿಂದ ನಾವೆಲ್ಲರೂ ಕಲಿತಂಥ ಆತ್ಮಿಕ ವಿಚಾರಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಪ್ರೀತಿಯ ಬಾಂಧವರು ಕೂಡ ಆ ವಾಕ್ಯಗಳಲ್ಲಿ ಸ್ಥಿರವಾಗಿ ನಿಂತು ಮುಂದೆ ಸಾಗುವಂತೆ ಕೃಪೆ ತೋರಿಸು. ಒಬ್ಬೊಬ್ಬರ ಅವಶ್ಯಕತೆಗಳು ಏನಿದೆಯೋ ನಿನಗೆ ಗೊತ್ತುಂಟು ಕರ್ತನೆ. ಪರಿಹಾರಕ್ಕೂ ನೀನು ಸಮಸ್ಯೆಗಳನ್ನು ಪರಿಹರಿಸಿ ನೆಮ್ಮದಿ, ಸಂತೋಷ, ಸಮಾಧಾನವನ್ನು ಕೊಟ್ಟು ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕರೆಗಳು, ಮಿಸ್ ಕಾಲ್ಗಳು ಈ ಸೇವೆಯ ಅಭಿವೃದ್ಧಿಗಾಗಿ ತುಂಬ ಸಹಾಯವಾಗ್ತದೆ. ಈ ಕಾರ್ಯಕ್ರಮ ವೀಕ್ಷಿಸಿ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.